ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಕರ್ನಾಟಕದ ಶ್ರೇಷ್ಠ ಕವಿ ಸರ್ವಜ್ಞರವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಸೇರಿದಂತೆ ಕುಂಬಾರ ಸಮುದಾಯದ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದು ಸರ್ವಜ್ಞರವರ ತತ್ವಗಳನ್ನು ಸ್ಮರಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಸರ್ವಜ್ಞರವರ ಜೀವನ ಮತ್ತು ತತ್ವಗಳನ್ನು ಕುರಿತು ಮಾತನಾಡಲಾಗಿದೆ. ರೇವಣ್ಣ ಸಿದ್ದಪ್ಪ, ಬಸವರಾಜ್ ಕುಂಬಾರ್ ಮತ್ತು ಕುಂಬಾರ್ ಹಾಲಪ್ಪ ಸೇರಿದಂತೆ ಹಲವರು ಗಣ್ಯ ವ್ಯಕ್ತಿಗಳು ಸರ್ವಜ್ಞರವರ ತತ್ವಗಳನ್ನು ವಿವರಿಸಿದ್ದು, ಸರ್ವಜ್ಞರವರ ವಚನಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಸಾಮಾಜಿಕ ಮಾರ್ಗದರ್ಶನ ನೀಡುತ್ತಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸರ್ವಜ್ಞರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ತತ್ವಗಳನ್ನು ಪಾಲಿಸುವಂತೆ ಪ್ರತಿಜ್ಞೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪ ತಹಶೀಲ್ದಾರ್ ಅವರು, ಸರ್ವಜ್ಞರವರ ಆದರ್ಶಗಳು ಪ್ರತಿಯೊಬ್ಬರಿಗೂ ಪ್ರೇರಣೆ ನೀಡುತ್ತವೆ ಮತ್ತು ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಕುಂಬಾರ ಸಮುದಾಯದ ಮುಖಂಡರು ಸರ್ವಜ್ಞರವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಈ ಕಾರ್ಯಕ್ರಮವು ಸರ್ವಜ್ಞರವರ ಸ್ಮರಣೆ ಮತ್ತು ಅವರ ತತ್ವಗಳ ಪ್ರಚಾರಕ್ಕೆ ಒಂದು ಉತ್ತಮ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳು ಮತ್ತು ಯುವಕರು ಸರ್ವಜ್ಞರವರ ಕುರಿತು ತಿಳಿದುಕೊಂಡು ಅವರ ಆದರ್ಶವನ್ನು ಪಾಲಿಸುವಂತೆ ಪ್ರೇರೇಪಿಸಲ್ಪಟ್ಟಿವೆ.